ಅಡಿಕೆ ಸಿಪ್ಪೆಯಿಂದ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸ್ಕೋಬೋದು. ಈ ಅಡಿಕೆ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಅಂಶ ಅನ್ನೋದು ಜಾಸ್ತಿ ಆಗಿರುತ್ತೆ. ಇದರಲ್ಲಿ ಲಿಗ್ನಿನ್ ಅಂಶ ಜಾಸ್ತಿ ಇರೋದ್ರಿಂದ ಇದು ನ್ಯಾಚುರಲ್ ಆಗಿ ಕೊಳೆಯಲಿಕ್ಕೆ ನಮಗೆ 2-3 ವರ್ಷ ಬೇಕಾಗುತ್ತೆ. ಸೊ ಈ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ನಾವು 6-8 ತಿಂಗಳಲ್ಲಿ ಯಾವ ಥರ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸ್ಕೊಳ್ಳೋದು ಅನ್ನೋದು ನೋಡೋಣ. ಮೊದಲು ಈ ಸಿಪ್ಪೆಯನ್ನು ಬಿಸಿಲಿನಲ್ಲಿ ನಾರು ಬರೋ ಥರ ನಾವು ಇದನ್ನು ಒಣಗಿಸ್ಬೇಕಾಗುತ್ತೆ. ಪಿಟ್ನ ತಳಭಾಗಕ್ಕೆ ನಾವು ಅಡಿಕೆ ಗರಿಗಳೇನಿರ್ತವೆ, ಸೋಗೆಗಳೇನಿರ್ತವೆ ಅದನ್ನು ನಾವು ಫಸ್ಟ್ಗೆ ಹಾಕಬೇಕಾಗುತ್ತೆ. ನಂತರ ಬಂದು ನಾವು ಕೆಂಪು ಮಣ್ಣನ್ನು ಮೇಲ್ಗಡೆ ಒಂದು ಲೇಯರನ್ನು ಕೆಂಪು ಮಣ್ಣನ್ನು ನೀವು ಹಾಕಬೇಕಾಗುತ್ತೆ. ಅದಾದ ಮೇಲೆ ನಾವು ಅಡಿಕೆ ಏನು ನಾರು ಬಂದಿರುತ್ತೆ ಬಿಸಿಲಲ್ಲಿ ಒಣಗಿಸಿರೋದು ಅದನ್ನು ನಾವು ಅದ್ರ ಮೇಲ್ಗಡೆ ಹಾಕಬೇಕಾಗುತ್ತೆ. ಅದಾದ ನಂತರ ನಾವು ಸಗಣಿ ಸ್ಲರಿ ಏನಿರುತ್ತೆ ಸಗಣಿ ಸ್ಲರಿಯನ್ನು ಒಂದು ಲೇಯರನ್ನು ನಾವು ಹಾಕಬೇಕಾಗುತ್ತೆ. ಇದಿಷ್ಟು ಹಾಕಿದ ನಂತರ ಅರೆಗ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ, ಅದನ್ನು ನಾವು ಅದ್ರ ಮೇಲೆ ಹಾಕಬೇಕಾಗುತ್ತೆ. ಇದರಲ್ಲಿ ಪ್ಯೂರಿಟೋ ಸಜಾಕಾಜು, ಫೆರ್ನೋಚಿಟೆ ಕ್ರೈಸೋಸ್ಪೋರಿಯಂ ಮತ್ತು ಅಜೋಸ್ಪಿರಿಲಮ್ ಅಂತ ಸೂಕ್ಷ್ಮಾಣು ಜೀವಿಗಳಿರೋದ್ರಿಂದ ಅಡಿಕೆ ಸಿಪ್ಪೆ ಅನ್ನೋದು ನಮಗೆ ಜಲ್ದಿಯಾಗಿ ಕಳೆದುಬಿಟ್ಟು ನಮಗೆ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಈ ಥರ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಲು ನಿಮಗೆ 6-8 ತಿಂಗಳು ನಿಮಗೆ ಬೇಕಾಗುತ್ತೆ. ಈ ಕಾಂಪೋಸ್ಟ್ ಗೊಬ್ಬರವನ್ನು ನೀವು ಸಗಣಿ ಗೊಬ್ಬರದ ಥರ ಆರಾಮಾಗಿ ನೀವು ತೋಟಗಳಿಗೆ ಇದನ್ನು ಹಾಕ್ಕೋಬೋದು. ಆ್ಯಂಡ್ ಇದೇ ಥರ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ.